ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬೆಳಗ್ಗೆ ಕಾಫಿ ಮಾಡ್ಕೊಂಡು ಬಿಸಿಲು ಬರ್ತಾಯಿತ್ತು ಅಂತ ಎಲ್ಲ ಬಟ್ಟೆಗಳನ್ನೂ ಒಣಗಾಕ್ತೆ. ಬಿಸಿಲು ನೋಡೋದೇ ಅಪರೂಪ ಆದಂಗಾಗಿತ್ತು. ಬಟ್ಟೆ ಒಣಗಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಬಂದೆ. ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗ್ಲದ್ದು ಉಪ್ಪಿಟ್ಟಿಗೆ ಇದು ಸಬ್ಬಸಿಗೆ ಉಪ್ಪಿಟ್ಟು. ರವೆ ಸ್ವಲ್ಪ ಹುರ್ಕೊಂಡು ಎಣ್ಣೆ ಹಾಕಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಮಾಡ್ಕೊಂಡೆ ಚೆನ್ನಾಗಿ. ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಸಬ್ಬಸಿಗೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗೋವರೆಗೂ. ಅದು ಚೆನ್ನಾಗಾಗುತ್ತೆ ಸಬ್ಬಸಿಗೆ ಸೊಪ್ಪಿಂದು ಉಪ್ಪಿಟ್ಟು. ಇನ್ನೆಲ್ಲ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ದೆ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲನೂ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಇನ್ನು 1 ಲೋಟ ರವೆ ಇಟ್ಕೊಂಡಿದ್ನಲ್ಲ, 1 ಲೋಟ ರವೆಗೆ 2 ಕಪ್ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಬಿಟ್ಟೆ. ಕುದೀತಾ ಇತ್ತು, ರವೆ ಹಾಕಿದ್ದೀನಿ. ರವೆ ಹಾಕಿ ಸ್ವಲ್ಪ ಕುದಿ ಬರೋಷ್ಟೊತ್ತಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ತಿಂದ್ಬಿಟ್ಟು ನಾನು ಹೊಲಿಯೋದಕ್ಕೆ ರೆಡಿ ಆದೆ. ಹೊಲೆಲ್ಲ ಮುಗಿಸೋಷ್ಟೊತ್ತಿಗೆ ಊಟ ಅಂದರು. ಇನ್ನು ದಿಢೀರ್ ಟೊಮೊಟೊ ಗೊಜ್ಜು ಮಾಡಿದೆ. ನೀರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿದೆ, ತುಂಬ ಏನಲ್ಲ, ಸ್ವಲ್ಪ ಹಾಕ್ಬಿಟ್ಟು ಮಸಾಲೆ ಪುಡಿ, ಖಾರದ ಪುಡಿ ಹಾಕಿ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಸ್ವಲ್ಪ ನೀರು ಹಾಕಿ ಊಟಕ್ಕೆ ಹಾಕ್ಕೊಟ್ಟೆ. ಇನ್ನು ಸಂಜೆಗೆ ಗ್ರೀನ್ ಕಲರ್ ಚಿಕನ್ ಮಾಡೋಂದ್ರು. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಳು ಎಲ್ಲ ತೆಗೆದಿಟ್ಕೊಂಡಿದ್ದೆ ನೋಡಿ. ಆಮೇಲೆ ಚಿಕನ್ನು, ಇನ್ನು ಫಸ್ಟಿಗೆ ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿಬಿಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣ್ಸಿನ್ಕಾಯಿ ಹುರ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಇದೆಲ್ಲ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಎಲ್ಲ ಹಾಕಿದ್ವಲ್ಲ ಅದನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ನೀರುಳ್ಳಿ, ಆಮೇಲೆ ಒಂದು ಅರ್ಧ ಟೊಮೊಟೊ ಚೆನ್ನಾಗಿ ಸಣ್ಣಕ್ಕೆ ರುಬ್ಬಿಟ್ಕೊಳ್ಳಿ. ಬೇಕಾದರೆ ಕೊಬ್ಬರಿ ಹಾಕ್ಕೊಬೋದು, ಬೇಡ ಆದರೆ ಸ್ಕಿಪ್ ಮಾಡಿ, ಚೆನ್ನಾಗಾಗತ್ತೆ. ಇನ್ನು ಅದನ್ನ ಬೇಯಿಸಿಟ್ಟಿದ್ವಲ್ಲ ಚಿಕನ್ನು, ಅದಕ್ಕೆ ಇದನ್ನ ರುಬ್ಬಿದ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಲೋಟ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ. ಚೆನ್ನಾಗಿ ಕುದಿ ಬರ್ತಿದೆ. ಅಷ್ಟೊತ್ತಿಗೆ ಗೀ ರೈಸ್ ಮಾಡು ಅಂದರು. ಗೀ ರೈಸ್ ಮಾಡೋಕ್ಕೆ ಇಟ್ಕೊಂಡೆ. ಎಣ್ಣೆ ಕಾಯಕ್ಕೆ ಹಾಕೋಷ್ಟೊತ್ತಿಗೂ ಪಲಾವ್ದು ಐಟಮ್ಸ್ ಎಲ್ಲ ಇದೆಯಲ್ಲ, ಮರಾಠ ಪಗ್ಗು, ಚಕ್ಕರ್ಮಾಡಿ ಪಗ್ಗು, ಚಕ್ಕೆ ಮತ್ತು ಲವಂಗ ಸ್ವಲ್ಪ ಹಾಕಿ ಫ್ರೈ ಆದ ತಕ್ಷಣ ಸ್ವಲ್ಪ ಬಿಸಿಯಾಗಿ ಚಟಪಟ ಅನ್ನೋಷ್ಟೊತ್ತಿಗೂ ನೀರುಳ್ಳಿ ಮತ್ತು ಟೊಮೊಟೊ ಹಾಕಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕೋಣ. ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಏನೂ ಇಲ್ಲ ಇದಕ್ಕೆ, ಇಷ್ಟೇ. ಸ್ವಲ್ಪ ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಕ್ಬಿಟ್ಟು ಅಕ್ಕಿ ತೋರಿಸಿಲ್ಲ, ನಾವು ಅಕ್ಕಿ ಬಳಸೋದು ಸೋನಾ ಮಸೂರಿ ಎಲ್ಲ, ಹಂಗಾಗಿ. ಆಮೇಲೆ ಅಕ್ಕಿ ಹಾಕಿ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ಡ ಮುಚ್ಚಿ. ಚಿಕನ್ ಚೆನ್ನಾಗಿ ಫ್ರೈ ಆಯಿತು. ಇನ್ನು ಗೀ ರೈಸು ಚಿಕನ್ನು ರೆಡಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್.